ಕಾಪಿ ಮಾಡ್ತಾರೆ ಅಂತ ಸಾಕಷ್ಟು ನಮಗೆ ದೂರುಗಳನ್ನು ಬರುತ್ತೆ. ಮೊನ್ನೆನೂ ಕೂಡ ಒಂದು ವರದಿ ರಿಪೋರ್ಟ್ ಆಯಿತು, ಒಂದೇ ಕ್ಲಾಸ್ ರೂಮ್ನಲ್ಲಿ ಭಾಳ ಜನಕ್ಕೆ ಹೆಚ್ಚು ಅಂಕಗಳು ಸಿಕ್ತು ಅಂದ್ಬಿಟ್ಟು. ಸೊ ಅದರಿಂದ ರ್ಯಾಂಡಮೈಸ್ ಕ್ವೆಶ್ಚನ್ ಪೇಪರ್ ಇರ್ತದೆ. ಈಗ ಒಂದು 25 ಜನ ಒಂದು ರೂಮ್ನಲ್ಲಿದ್ದರೆ ಒಬ್ಬರು ಕ್ವೆಶ್ಚನ್ ಪೇಪರು ಇನ್ನೊಬ್ರು ಕ್ವೆಶ್ಚನ್ ಪೇಪರ್ ಬೇರೆ ಬೇರೆದಿರುತ್ತೆ. ನಂಬರ್ಸು ಕ್ವೆಶ್ಚನ್ಸು ರ್ಯಾಂಡಮೈಸ್ ಇರ್ತದೆ, ಆನ್ಸರ್ಸು ರ್ಯಾಂಡಮೈಸ್ ಇರ್ತದೆ. ಸೊ ನನಗೆ 5ನೇ ಪ್ರಶ್ನೆ ನಂದೇನಿರ್ತದೆ, 5ನೇ ಪ್ರಶ್ನೆ ಅವರಿಗಿರೋದಿಲ್ಲ. ಅಕಸ್ಮಾತ್ ಸೇಮ್ ಇದ್ರೂ ಕೂಡ ಉತ್ತರನೂ ಕೂಡ ಜಂಬಲ್ಡ್ ಇರ್ತದೆ, ರ್ಯಾಂಡಮ್ ಇರ್ತದೆ. ಈಗ 5ನೇ ಪ್ರಶ್ನೆಗೆ ಆಪ್ಷನ್ 3 ವಿಲ್ ಬಿ ದ ಕರೆಕ್ಟ್ ಆನ್ಸರ್ ಫಾರ್ ಮೀ, ಬಟ್ ಇಟ್ ಮೈಟ್ ಬಿ ಆಪ್ಷನ್ 5 ಫಾರ್ ಹಿಮ್. ಸೊ ಅದನ್ನು ಕೂಡ ನಾವು ರ್ಯಾಂಡಮೈಸೇಷನನ್ನು ನಾವು ಮಾಡಿದ್ದೇವೆ. ಇವೆಲ್ಲನೂ ಕೂಡ ಕ್ಲೀನಾಗಿ ಶಫಲ್ ಮಾಡಿಬಿಟ್ಟು ಮುಂಚಿತವಾಗಿ ಪ್ಯಾಕ್ ಮಾಡಿ ಟ್ಯಾಂಪರ್ ಪ್ರೂಫ್ ಇದರಲ್ಲಿ ನಾವು ಹಾಕ್ತೀವಿ. ಮತ್ತು ಟು ಪ್ರಿವೆಂಟ್ ಮ್ಯಾನಿಪುಲೇಷನ್ ಆಫ್ OMR, ನಿಮಗೆಲ್ಲ ಗೊತ್ತಿದೆ ಹೇಗೆ PSI ಹಗರಣದಲ್ಲೆಲ್ಲ ಏನೇನಾಯಿತು ಅಂದ್ಬಿಟ್ಟು ಹೆಚ್ಚು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಸೊ ವಿ ವಿಲ್ ಬಿ ಪಬ್ಲಿಷಿಂಗ್. ಲಾಸ್ಟ್ ಟೈಮ್ ಒಂದು ಪ್ರಯೋಗವನ್ನು ನಾವು ಮಾಡಿದ್ವಿ, ಅದನ್ನು ತಾವು ಕೂಡ ನೋಡ್ಬೋದು KEA ವೆಬ್ಸೈಟಿಗೆ ಹೋಗಿ. ಎಲ್ಲ OMR ಶೀಟ್ಸನ್ನು ಸೇಮ್ ಡೇ ನಾವು ಪಬ್ಲಿಷ್ ಮಾಡಿಬಿಡ್ತೀವಿ. ಯಾವುದು ಬೆಂಗಳೂರಿನಲ್ಲಿ ಬೆಂಗಳೂರಿಂದ ಹೊರಗೆ ಕೇಂದ್ರಗಳಿದೆ, ಧಾರವಾಡ ಇರ್ಬೋದು, ಕಲಬುರಗಿ ಇರ್ಬೋದು, OMR ಶೀಟ್ಸು KEA ಬಂದ ತಕ್ಷಣ ವಿತಿನ್ 24 hours ವಿ ವಿಲ್ ಪಬ್ಲಿಷ್ ದಿ OMR. ಸೊ ಅದರಲ್ಲಿ ಟ್ರ್ಯಾಪರಿಂಗ್ ಇರಲ್ಲ. ಈಗ ನೀವು ಎಕ್ಸಾಮ್ ಬರ್ದು ನೀವು ನಮಗೆ ಬೆಂಗಳೂರಿನಲ್ಲಿ ಇವತ್ತು ಕೊಟ್ಟರೆ, 12 ಗಂಟೆಗೆ ಕೊಟ್ಟರೆ, ನಾಳೆ ಬೆಳಿಗ್ಗೆ 12 ಗಂಟೆಯಲ್ಲಿ ನಿಮ್ಮದು OMR sheets will be published online and anybody can see it without evaluation. ಯಾರಿಗಾನ ನೋಡ್ಬೋದು. ಅದು ನಮ್ಮದು cet.online.karnataka.gov.in ನಲ್ಲಿ ತಾವು ವೀಕ್ಷಣೆ ಮಾಡಬಹುದಾಗಿದೆ. ಅದು ಇವೆಲ್ಲ ಹೊರತುಪಡಿಸಿ ಇನ್ನು ಸಾಕಷ್ಟು ಇದು ಇದೆ. ಅದು ನಾವು ಬೇಕಾದರೆ KEA ಮುಖಾಂತರ ತಮಗೆ ನಾವು ರಿಲೀಸ್ ಮಾಡಿಸ್ತೀವಿ. ನಿನ್ನೆ ನಡೆದಂಥ ಮೀಟಿಂಗ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾದಂಥ ನಿರ್ದೇಶನಗಳು DC-ಗಳಿಗೆ ಸಪ್ರೇಟು, SP-ಗೆ ಮತ್ತು ಕಮಿಷನರ್ಸಿಗೆ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಎಲ್ಲನೂ ನಾನು ಓದಕ್ಕೆ ಹೋಗಲ್ಲ, ಇದನ್ನು ಕಳಿಸ್ಕೊಡ್ತಾ ಇದ್ದೀನಿ. ಬಟ್ DC-ಗಳಿಗೆ ಎಕ್ಸಾಮಿನೇಷನ್ ಸೆಂಟರ್ಸ್ ವಿತ್ CCTV ಫೆಸಿಲಿಟೀಸು ಇನ್ ಕನ್ಸಲ್ಟೇಷನ್ ವಿತ್ DDPI ಮಾಡಬೇಕು ಅಂತ ಸ್ಪಷ್ಟವಾದಂಥ ಆದೇಶ ಕೊಟ್ಟಿದ್ದಾರೆ. ಅಕಸ್ಮಾತ್ ಆ ಎಕ್ಸಾಮಿನೇಷನ್ ಸೆಂಟರು ಅವರಿಗೆ ಸರಿ ಅನಿಸಿಲ್ಲ ಅಂದ್ರೂ ಕೂಡ ಅದನ್ನು ಬದಲಾವಣೆ ಮಾಡುವ ಹೊಣೆಗಾರಿಕೆಯೂ ಕೂಡ DC-ಗಳಿಗೆ ಕೊಟ್ಟಿದ್ದೇವೆ ನಾವು ಇವತ್ತು. ಆಮೇಲೆ ಒಂದು ಇದು ಮಾಡಿದ್ದೀವಿ, ಒಂದು ಫ್ಲೈಯಿಂಗ್ ಸ್ಕ್ವಾಡ್ ಥರ ಮಾಡ್ಕೊಳಕ್ಕೆ ಹೇಳಿದ್ದೀವಿ. ಇವತ್ತಿಂದಾನೇ ಹೋಗಿ ಎಲ್ಲನೂ ಕೂಡ ಎಲ್ಲ ಕಟ್ಟಡಗಳಿರ್ಬೋದು, ನಿಮ್ಮ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಪರಿಶೀಲನೆ ಮಾಡಬೇಕು. ಮತ್ತು ಕ್ಲಾಸ್ ರೂಮ್ಸು ಅವೆಲ್ಲನೂ ಕೂಡ ಸ್ಯಾನಿಟೈಸ್ ಮಾಡೋಕ್ಕೆ ಇವತ್ತಿಂದಾನೇ ಪ್ರಾರಂಭ ಮಾಡ್ತಾರೆ. ಮತ್ತು ನಾಳೆ ಕೂಡ ರ್ಯಾಂಡಮ್ ಆಗಿ ಎಲ್ಲ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ತಾಲೂಕು ಅಧಿಕಾರಿಗಳು ಎಕ್ಸಾಮಿನೇಷನಿಗೆ ಫ್ಲೈಯಿಂಗ್ ಸ್ಕ್ವಾಡ್ ಆಗಿ ಒಂದು ಟೀಮ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ಎಕ್ಸಾಮ್ ಆದಮೇಲೆ OMR ಶೀಟ್ಸನ್ನು ಭಾಳ ಸೆಕ್ಯೂರಾಗಿ ಟ್ರಾನ್ಸ್ಪೋರ್ಟೇಷನ್ ಮಾಡುವ ಜವಾಬ್ದಾರಿ ಕೂಡ ಸಂಬಂಧಪಟ್ಟಂಥ ಅಧಿಕಾರಿ ಮತ್ತು ಹೋಮ್ ಡಿಪಾರ್ಟ್ಮೆಂಟಿಗೆ ನಾವು ನೀಡಿದ್ದೇವೆ. ಮತ್ತು ಎಕ್ಸಾಮಿನೇಷನ್ ಸೆಂಟರ್ ಸುತ್ತಮುತ್ತ ಏನಿದೆ ಅವೆಲ್ಲನೂ ಕೂಡ ಪ್ರಾಹಿಬಿಟರಿ ಆರ್ಡರ್ಸನ್ನು ಇಶ್ಯೂ ಮಾಡಿದ್ದೀವಿ. ಮತ್ತು ಅಲ್ಲಿ ಏನೂ ಕೂಡ ಯಾರು ಕೂಡ ರ್ಯಾಂಡಮ್ ಆಗಿ ಪಾರ್ಕಿಂಗ್ ಮಾಡಲಿ, ಅದು ಏನು ಮಾಡ್ತಾರೆ, ಹಿಂದೆ ಇನ್ಸ್ಟಿಟ್ಯೂಷನ್ ಹಿಂದೆ ಹೋಗ್ಬಿಟ್ಟು ಕಾರ್ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಮಾತಾಡೋದು, ಬ್ಲೂಟೂತಿಂದ ಏನಾದರೂ ಒಂದು ಮಾಡೋದು ಏನಾದರೂ ಇರ್ತದೆ. ಸೊ ವಿ ಹ್ಯಾವ್ ಇಶ್ಯೂಡ್ ಪ್ರಾಹಿಬಿಟರಿ ಆರ್ಡರ್ಸ್ ಆಲ್ಸೋ ಇನ್ ಆ್ಯಂಡ್ ಅರೌಂಡ್. ಮತ್ತು ಎಕ್ಸಾಮ್ ಆದ ನಂತರ ನೀವು ಏನು OMR ಶೀಟ್ಸನ್ನು ನೀವು KEA ಗೈಡ್ಲೈನ್ಸ್ ಪ್ರಕಾರ ಅಪ್ಲೋಡ್ ಮಾಡಬೇಕು. ಆ ಸ್ಕ್ಯಾನಿಂಗು ಅಪ್ಲೋಡಿಂಗ್ ಆಲ್ಸೋ ವಿಲ್ ಬಿ ಡನ್. ಆಮೇಲೆ ಇದು ಓಪನ್ ಮಾಡಬೇಕಾದ್ರೂ ಕೂಡ ನೀವು 5 ಕ್ಯಾಂಡಿಡೇಟ್ ಮುಂದೆನೇ ಓಪನ್ ಮಾಡಬೇಕು. ರ್ಯಾಂಡಮ್ ಆಗಿ 5 ಕ್ಯಾಂಡಿಡೇಟ್ಸನ್ನು ನಾವು ಸೆಲೆಕ್ಟ್ ಮಾಡ್ತೀವಿ ಎಕ್ಸಾಮಿನೇಷನ್ ಹಾಲಲ್ಲಿ, ಅವ್ರ ಮುಂದೆ ಓಪನ್ ಅಂತಲೂ ಕೂಡ ನಾವು ಹೇಳಿದ್ವಿ. ಅದು ಹೊರತುಪಡಿಸಿ ನಮ್ಮ ಗೃಹ ಇಲಾಖೆಯಲ್ಲೂ ಕೂಡ ನಾವು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸನ್ನು ನಾವು ಈಗಾಗಲೇ 2 ಸರಿ ಮೀಟಿಂಗ್ ಮಾಡಿ ಒಂದು ಎಲ್ಲಿ ನಿಮ್ಮ DSP ಇರ್ಬೋದು, ಸರ್ಕಲ್ ಇರ್ಬೋದು, ಅವ್ರ ಜವಾಬ್ದಾರಿ ಏನು, ಮತ್ತು SP ಕಮಿಷನರ್ಸ್ಗಳದ್ದು ಕೂಡ ಏನು ಜವಾಬ್ದಾರಿ ಅಂತ ಕೂಡ ಭಾಳ ಸ್ಪಷ್ಟವಾಗಿ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸನ್ನು ಅವರಿಗೆ ನೀಡಿದ್ದೇವೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಏನಂದರೆ ನಿಮ್ಮ
ಸ್ಯಾನಿಟೈಸ್ ಏನು ಎಕ್ಸಾಮಿನೇಷನ್ ಸೆಂಟರ್ಸು 24 ತಾಸು ಮುಂಚೆ ಸ್ಯಾನಿಟೈಸ್ ಆಗಬೇಕು, ಲಾಗ್ ಬುಕ್ಸ್ ಮೇಂಟೈನ್ ಮಾಡಬೇಕು, ಇವೆಂಟ್ ಡೈರೀಸನ್ನು ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ದೀವಿ. CCTV ಕವರೇಜ್ ಸಂಪೂರ್ಣವಾಗಿ ಆಗಬೇಕು. ಅಲ್ಲಿ ದೇರ್ ಶುಡ್ ಬಿ ನೋ ಟೆಕ್ನಿಕಲ್ ಗ್ಲಿಚಸ್ ವಾಟ್ಸೋ ಎವರ್ ಅಂದ್ಬಿಟ್ಟು ಇವತ್ತೇಯಿಂದಾನೆ ಅವ್ರು ಮಾನಿಟರ್ ಮಾಡ್ತಾರೆ. ಮತ್ತು ಮೊಬೈಲ್ ಫೋನ್ಸ್ ಫಾರ್ ಅಫಿಷಿಯಲ್ಸ್ ಡಿಪ್ಲಾಯ್ಡ್ ಆನ್ ಒಫಿಷಿಯಲ್ ಡ್ಯೂಟಿನಲ್ಲೂ ಕೂಡ ಅಲೌ ಮಾಡಬಾರ್ದು ಅಂತಲೇ ಹೇಳಿದ್ದೀವಿ. ಅಲ್ಲಿ ಯಾರಾದರೂ ಇನ್ವಿಜಿಲೇಟರ್ ಇರ್ತಾರೆ, ಡ್ಯೂರಿಂಗ್ ದ ಟೈಮ್ ಆಫ್ ಡ್ಯೂರಿಂಗ್ ದ ಟೈಮ್ ಆಫ್ ಎಕ್ಸಾಮಿನೇಷನ್ ಅವ್ರ ಮೇಲೂ ಕೂಡ ಮೊಬೈಲ್ ಇರಬಾರ್ದು ಅಂತ